ಹಲೋ ಸ್ನೇಹಿತರೆ, ಇವತ್ತು ನನ್ನ ಮನೆಯ ಬಾಲ್ಕನಿಯಲ್ಲಿ ನಾನು ಏನೆಲ್ಲ ಸಾಕಿದೆ ಅಂತ ನೋಡೋಣ ಬನ್ನಿ. ಇದು ಗಪ್ಪೀಸ್. ಗಪ್ಪೀಸ್ ಈ ತರ ನೀವು ಪಾಟ್ ಅಲ್ಲಿ ಸಾಕಿದ್ರೆ ತುಂಬಾನೇ ಒಳ್ಳೇದು. ಯಾಕಂತ ಹೇಳಿದ್ರೆ ಅದು ಮರಿ ಇಡ್ತದೆ ತುಂಬಾನೇ, ಪ್ಲಸ್ ಬೇಗ ಸಾಯುದಿಲ್ಲ. ಸೊ ನಾವು ತರ ಇದರಲ್ಲಿ ದೊಡ್ಡ ದೊಡ್ಡ ಪಾಟ್ ಅಲ್ಲಿ ನಾವು ಹಾಕಿಟ್ಟಿದ್ದೇವೆ. ಸೊ ಇಟ್ಸ್ ಗಪ್ಪೀಸ್. ಸೊ ಇದು ಫೈಟರ್ಸ್. ನಾವು ಸಪರೇಟ್ ಇಡ್ಬೇಕು. ಗಂಡನ್ನು ಒಟ್ಟಿಗೆ ಹಾಕಿದ್ರೆ ಒಂದನ್ನು ಕೊಲ್ಲುವ ತನಕ ಅದು ಫೈಟ್ ಮಾಡಿ ಕೊಲ್ತದೆ. ಅದಕ್ಕೋಸ್ಕರ ನಾವು ಸಪರೇಟ್ ಇಟ್ಟಿದ್ದೇವೆ ನೋಡಿ ಈ ತರ. ಸೊ ಇದರಲ್ಲಿ ಫೈಟರ್ ಇದೆ. ಅಗೇನ್ ಇದರಲ್ಲಿ ಗಪ್ಪೀಸ್ ಉಂಟು ನೋಡಿ, ತುಂಬಾನೇ ಮರಿ ಇಟ್ಟಿದೆ. ಇದರಲ್ಲಿ ಒಂದು ಫೈಟರ್ ಇದೆ, ಸಪರೇಟ್ ಇಟ್ಟಿದ್ದೇವೆ. ಅಂಡ್ ದಿಸ್ ಇಸ್ ಅವರ್ ಮಿಸ್ಟಿ. ಇದರಲ್ಲಿ ಸಾಟೆಲ್ ಇದೆ ನೋಡಿ, ತುಂಬಾನೇ ಮರಿ ಇಟ್ಟಿದೆ. ಸೊ ನಾವು ತರ ದೊಡ್ಡದಲ್ಲಿ ಸಾಕ್ತಿದ್ದೇವೆ ನೋಡಿ. ಸೊ ಇದು ಸಹ ಹಾಗೇನೆ, ಇದರಲ್ಲಿ ಸಹ ಗಪ್ಪೀಸ್ ಉಂಟು, ಕಲರ್ ಗಪ್ಪೀಸ್ ಉಂಟು. ಇದರಲ್ಲಿ ತುಂಬಾನೇ ಮರಿ ಇಟ್ಟಿದೆ. ಆನಂತರ ಇದು ನಮ್ದು ಮೋಲಿ, ಇದರಲ್ಲಿ ಸಹ ಮರಿ ಉಂಟು. ಆನಂತರ ಇದೆಲ್ಲ ಗಿಡಗಳು. ಸೊ ನಾವು ಬಾಲ್ಕನಿ ಇಲ್ಲಿ ಎಲ್ಲ ಈ ತರ ನಾವು ಸಾಕಿದ್ದೇವೆ. ಯಾಕಂದ್ರೆ ಫ್ಲಾಟ್ ಅಲ್ಲಿ ಇರೋವರಿಗೆ ಬೇರೆ ಆಪ್ಷನ್ ಇಲ್ಲ. ಈ ತರ ನಾವು ಟೇಬಲ್ ಮೇಲೆ ಬೆಂಚ್ ಮೇಲೆ ಇಟ್ಟು ಸಾಕಬೇಕಾಗ್ತದೆ. ಈವ್ನಿಂಗ್ ಡ್ಯೂಟಿಯಿಂದ ಬಿಟ್ಟು ಬಂದಂತ ಒಂದು ಟೈಮ್ ಪಾಸ್ ಆಗ್ತದೆ. ಆಕ್ಚುಲಿ ಫಿಶ್ ಹಾಕೋದು ನನ್ನ ಮಗ, ಅವನಿಗೆ ಫಿಶ್ ಹಾಕೋದು ತುಂಬಾ ಇಷ್ಟ. ಫಿಶ್ ಲವ್ ಬರ್ಡ್ಸ್ ಅಂದ್ರೆ ಅವನಿಗೆ ಭಯಂಕರ ಇಷ್ಟ, ಹಾಬೀಸ್ ಅವನಿಗೆ. ಸೊ ಅದ್ರ ಕ್ಲೀನ್ ಮಾಡುದು ಪ್ರತಿಯೊಂದು ಸಹ ನನ್ನ ಮಗನೇ ನೋಡಿ. ಇದರಲ್ಲಿ ಹಸಿಮೆಣಸಿನ ಗಿಡ ಇದೆ, ಬೆಂಡೆಕಾಯಿ, ಅನಂತರ ಟೊಮೆಟೊ. ಇದೆಲ್ಲ ಆಗ್ತದ ಇಲ್ವಾ ಗೊತ್ತಿಲ್ಲ, ಆದ್ರೆ ಸಹ ಒಂದು ಟೈಮ್ ಪಾಸಿಗೆ ಸಾಕ್ತಿದ್ದೇವೆ. ಸೊ ಇದು ನನ್ನ ಬಾಲ್ಕನಿ. ಈ ತರ ಎಲ್ಲ ನಾವು ಸಾಕಿದ್ದೇವೆ. ಸೊ ನೀವು ಸಹ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.